कार्तिकमासे शुभवारे शुभनक्षत्रे शुभयोगे कर्णायुक्तां यजमानस्यः विजयकुमार नाम देस्य सकुटुंबानां स्थैर्य. ನಾನು ದೀಪಾವಳಿ ಹಬ್ಬಕ್ಕೆ ನನ್ನ ತಂದೆ ತಾಯಿ ಮನೆಗೆ ಹೋಗಿದ್ದೆ. ಅಲ್ಲಿ ಪೂಜೆನ ತುಂಬಾ ಚೆನ್ನಾಗಿ ಆ್ಯಂಡ್ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದನ್ನು ಒಂದು ಮೂಮೆಂಟ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಲಕ್ಷ್ಮೀ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಕ್ಲೈಮೇಟ್ ಆ್ಯಂಡ್ ವೆದರ್ ಎಲ್ಲ ಚೇಂಜ್ ಆಗಿ ತುಂಬ ಜನರಿಗೆ ಕೋಲ್ಡ್ ಕಫ್ ಎಲ್ಲ ಆಗ್ತಿದೆ. ನನಗೂ ಟ್ರಾವೆಲ್ ಕೂಡ ಮಾಡಿ ತುಂಬಾ ಹುಷಾರು ಕೂಡ ಇರಲಿಲ್ಲ. ಸೊ ಹಾಗೆ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹಾಗೆ ಪೂಜೆ ದಿನವೂ ಸ್ವಲ್ಪ ಮನೇಲಿ ಕೆಲಸ ಕೂಡ ಇತ್ತು. ಅದು ಕೂಡ ಸ್ವಲ್ಪ ಅಮ್ಮನಿಗೆ ಎಲ್ಲ ಹೆಲ್ಪ್ ಮಾಡಿ ನಾನು ಕೂಡ ಸ್ವಲ್ಪ ಸಿಂಪಲ್ಲಾಗಿ ಪೂಜೆಗೆ ನಾನು ರೆಡಿ ಆಗಿಬಿಟ್ಟಿದ್ದೆ. ನನಗೆ ಇನ್ಸ್ಟಾದಲ್ಲಿ ಒಂದು ಸ್ವಲ್ಪ ಜನ ನಿಮ್ಮ ಸ್ಯಾರಿ ಆ್ಯಂಡ್ ಬ್ಲೌಸ್ದು ಡೀಟೇಲ್ಸ್ ಕೇಳಿದ್ರಿ. ನಾನದು ನಾರ್ಮಲಾಗಿ ಸ್ಟಿಚ್ ಮಾಡಿಸಿರೋದು, ಎಲ್ಲೇ ಥರ ಆನ್ಲೈನಲ್ಲಿ ತೊಗೊಂಡಿಲ್ಲ. ಹಾಗಾಗಿ ಅದು ನನಗೇನು ಡೀಟೇಲ್ಸ್ ಕೊಡೋಕ್ಕಾಗ್ತಿಲ್ಲ ನಿಮಗೆ. ಅದು ನಾರ್ಮಲ್ ಸಾರಿನೇ, ಒಳಗಡೆ ಒಂದು ವೈಟ್ ಕಲರ್ ದೊಡ್ಡ ಲೆಹೆಂಗಾ ಥರ ಬರುತ್ತೆ. ಅದನ್ನು ನಾನು ಯಾವ ಥರ ನಿಮಗೆ ಶೇಪು ನೋಡಿಕೊಂಡು ಕೊಟ್ಕೋಬೋದು. ಅದು ನಾನು ಯಾವುದೇ ಥರ ಲೆಹೆಂಗಾ ಕೂಡ ಹಾಕಿಲ್ಲ. ಸೊ ಅದು ಸಿಂಪಲ್ಲಾಗಿ ನನಗೆ ಇಷ್ಟವಾಗಿರೋ ಸ್ಟೈಲಲ್ಲಿ ಹಾಕ್ಕೊಂಡೆ. ಬಟ್ ತುಂಬ ಚೆನ್ನಾಗಿಯೇ ಬಂದಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಪೂಜೆ ದಿನ ಅಮ್ಮ ಅಂತೂ ಬೆಳಗ್ಗೆ 2:30ಗೆ ಎದ್ಬಿಟ್ಟಿದ್ರು. ನಾನಂತೂ ಅಷ್ಟು ಬೇಗ ನನಗೆ ಕೂಡ ಹುಷಾರಿರಲಿಲ್ಲ. ಸೊ ತುಂಬ ಲೇಟಾಗಿ ಎದ್ಬಿಟ್ಟಿದ್ದೆ. 6 ಗಂಟೆಗೆ ಎದ್ಬಿಟ್ಟಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಪಾಪ ಎಲ್ಲ ಕೆಲಸ ಮಾಡಿದರು. ಸೊ ಯಾವುದೇ ಥರ ಜಾಸ್ತಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಪೂಜೆ ಕೂಡ ನಾವು ಹಿಂದಿನ ದಿನವೇ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನಮ್ಮನೆ ಪೂಜೆಗೆ ನಮ್ಮ ಕಸಿನ್ಸ್, ನಮ್ಮಮ್ಮಂಗೆ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಇದ್ದಾರಲ್ಲ ಅವರು ಅಲ್ಲಿ ಏರಿಯಾದಲ್ಲಿ ಇರೋರನ್ನ ಅವ್ರನ್ನ ಕೂಡ ಇನ್ವೈಟ್ ಮಾಡಿದ್ವಿ ಪೂಜೆಗೆ. ಬೆಳಗ್ಗೆ 7:15 ಪೂಜೆ ಎಲ್ಲ ರೆಡಿ ಆಗಿತ್ತು. ಹಾಗೆಯೇ ಎಲ್ಲ ಮುಂದಿನ ಕಾರ್ಯಕ್ರಮಗಳು ಯಾವುದೇ ಥರ ಪೂಜೆ ಇದ್ದದ್ದೆಲ್ಲ ನಾವು ರೆಡಿ ಆಗೋಕ್ಕೆ ಎಲ್ಲ ಆಂಟೀಸ್ ಕೂಡ ಬಂದಿದ್ದರು ಪೂಜೆಗೆ. ಸೊ ಎಲ್ಲ ಬೇಗ ಪೂಜೆನೇ ಮುಗಿಸಿದ್ವಿ. ಹಾಗೆಯೇ ಎಲ್ಲನೂ ಕೆಲವೊಂದು ಅವ್ರದ್ದು ಸ್ವಲ್ಪ ಆಂಟಿಗಳೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ನಮ್ಮದು ಸ್ವಲ್ಪ ಬರಲಿ ಅಂತ ಎಲ್ಲನೂ ಒಂದು ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವರಿಗೂ ತುಂಬಾ ಖುಷಿ ಆಯಿತು ನಾನು ಅವ್ರನ್ನ ಆ್ಯಡ್ ಮಾಡಿರೋದು. ಸೊ ಎಲ್ಲನೂ 5 ಜನನೂ ಚೆನ್ನಾಗಿ ದೇವರಿಗೆ ದೀಪ ಎಲ್ಲ ಹಾಕಿ ಹಾಗೆಯೇ ಆರತಿ ಕೂಡ ಮಾಡಿದ್ವಿ. ಹೋಳಿಗೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸಂಜೆ ಊರಲ್ಲಿ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಈವ್ನಿಂಗು ಹಳ್ಳಿನೇ ಅಂತಲ್ಲ, ಸಿಟಿಲಿ ಕೂಡ ತುಂಬ ಸೊಳ್ಳೆ ಬರುತ್ತೆ. ಹಾಗಾಗಿ ನಾನು ಸಂತು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ನಮ್ಮಮ್ಮ ಹಂಗೆ ಅವ್ರ ಪಾಡಿಗೆ ಅವರು ಪಾತ್ರೆ ತೊಳಿತಾಯಿದ್ರು. ಸೊ ನಾವೇನು ಮಾಡಿದ್ವಿ ಅಂದರೆ, ಇದೊಂದು ಬೌಲ್ ಇಸ್ಕೊಂಡು ಅದರಲ್ಲಿ ಇದು ತೆಂಗಿನ ಚುಬ್ರ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಏನಾದರೂ ವೇಸ್ಟ್ ಪ್ಲಾಸ್ಟಿಕ್ ಈ ಥರ ರಟ್ಟೆಲ್ಲ ಹಾಕಿ ಸ್ವಲ್ಪ ಬೆಂಕಿ ಮಾಡಿ ಅದು ನೀರು ಹಾಕಿಬಿಟ್ಟು ಚೆನ್ನಾಗಿ ಹೊಗೆ ಮಾಡಿದ್ವಿ. ಈ ಥರ ನೀವು ಮಾಡೋದ್ರಿಂದ ಮನೇಲಿ ಸೊಳ್ಳೆ ಎಲ್ಲ ಯಾವುದೇ ಥರ ಬರೋದಿಲ್ಲ, ಯಾವುದೇ ಥರ ಕೆಮಿಕಲ್ಸ್ ಕೂಡ ಇರಲ್ಲ. ಸೊ ನೀವು ಬೇಕಾದರೆ ಟ್ರೈ ಮಾಡ್ಕೋಬೋದು. ಎಲ್ಲ ಶುಚಿಯಾಗಿ ಹಾಗೆಯೇ ಶುಭ್ರವಾದಮೇಲೆ ನಾವು ಮತ್ತೆ ದೀಪ ಹಾಕಿ, ನಮ್ಮ ಹತ್ರ ಏನಾದರೂ ಪಟಾಕಿ ಇದ್ದರೆ ನಾವು ಹಾಕೊಬೋದು. ನಾವು ಈವ್ನಿಂಗ್ ಆ ಥರ ಮಾಡ್ಕೊತೀವಿ ನಮ್ಮ ಮನೇಲಿ. ಸೊ ನಾನು ಸಂತು ಸುರ್ಸುರ್ ಬತ್ತಿ ಎಲ್ಲ ಹಾಕಿ, ಹೊರಗಡೆನೂ ನಾವು ಸ್ವಲ್ಪ ಬೆಂಗಳೂರಿಂದ ಪಟಾಕಿ ಎಲ್ಲ ತಂದಿದ್ವಿ. ಸೊ ಅದನ್ನು ಗಿಡ ಅದೆಲ್ಲ ಹಾಕಿ ನಾವು ಸ್ವಲ್ಪ ಪೂಜೆ ಮಾಡ್ಕೊಂಡ್ವಿ. ಆಗಿತ್ತು ನಾನು ನಮ್ಮ ಮನೇಲಿ ದೀಪಾವಳಿ ಟೈಮ್ನ ಯಾವ ಥರ ಸ್ಪೆಂಡ್ ಮಾಡಿದೆ, ಹೇಗೆ ನಾನು ದೀಪಾವಳಿ ಹಬ್ಬನ ಆಚರಿಸಿದ್ವು ಅಂತ ನೀವು ಕೂಡ ನೋಡಿದ್ವಿ. ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಒಂದು ಇಷ್ಟ ಆಯಿತು ಕೂಡಲೇ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ ಒಂದು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ವಿಡಿಯೋನ ನಾನು ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.